ಎಲ್ಲಪ್ಪ ಅಕ್ಷಯ್ ಜಿ ಕೆ ಬಾಯ್. ಹಲೋ, ಇಲ್ಲಿ ನಿಂತ್ಕೊಳ್ಳೋಣ. ಬಂದೇನೋ ಬಾ, ಅಷ್ಟೇ ಆಗೋಯ್ತು ಇನ್ನು ಆಫ್ ರೋಡು. ಓ ಶಿಟ್ ಬ್ರೋ, ಸಾರಿ, ಸಡನ್ನಾಗಿ ಹಿಂಗೆ ಬಂದ್ಬಿಟ್ಟೆ ಧರ್ಮಸ್ಥಳಗೆ. ನೈಟ್ ವಾಪಸ್ ಬಂದ್ಬಿಡ್ತೀನಿ. ಬೈಕ್ ಬ್ರೋ, GSA. ವಾಯ್ಸ್ ಎಲ್ಲ ಬ್ರೇಕ್ ಆಗ್ತಾಯಿದೆ ಬ್ರೋ. ಸರಿ ನಾನು ಚೆಕ್ ಮಾಡ್ತೀನಿ ವಾಟ್ಸಪ್ಪಲ್ಲಿ. ಕೂಲ್ ಬ್ರೋ, ಓಕೆ ಬಾಯ್. ಸೊ ಆ್ಯಕ್ಚುಲಿ ನನ್ನ GSAನಲ್ಲಿ ನನ್ನ ಫೋನ್ಗೆ ಮತ್ತು ಕಾರ್ಡು ಎರಡಕ್ಕೂ ಕನೆಕ್ಟ್ ಮಾಡ್ಕೊಬೋದು. ಸೊ ನೋಡಿ, ಇಲ್ಲಿ ತೋರಿಸ್ತಾ ಇದೆ ಹೆಲ್ಮೆಟ್ಟು ಮತ್ತು ಫೋನ್ ಎರಡೂ ಕನೆಕ್ಟ್ ಆಗಿದೆ. ಸೊ ಹಿಂಗಿದ್ದಾಗ ಏನು ಮಾಡ್ಬೋದು ನಾವು, ಎಲ್ಲ ಈ ಸ್ವಿಚ್ಚಲ್ಲೇ ಕಾಲ್ ರಿಸೀವ್ ಮಾಡ್ಬೋದು, ಸಾಂಗ್ಸ್ ಹಾಕ್ಕೋಬೋದು, ಯಾರಿಗಾದ್ರೂ ಕಾಲ್ ಮಾಡ್ಬೋದು. ಎಲ್ಲ ನಮ್ಮ ಡ್ಯಾಶಲ್ಲೇ ಗೊತ್ತಾಗುತ್ತೆ ಮೊಬೈಲ್ ಯಾರಿಗಾದ್ರೂ ಕಾಲ್ ಬಂದರೆ ಯಾರ್ದಾದ್ರೂ. ಸೊ ಇದು ನಾನು ಮುಂಚೆ ಕನೆಕ್ಟ್ ಮಾಡ್ಕೊಂಡಿರಲಿಲ್ಲ. ಏನಾಗ್ಬಿಡೋದು, ನನಗೆ ರಿಂಗ್ ಕೇಳಿಸೋದು, ಬಟ್ ಯಾರು ಮಾಡ್ತಾವ್ರೆ ಏನು ಮಾಡ್ತಾವ್ರೆ ಏನೂ ಗೊತ್ತಾಗ್ತಾ ಇರಲಿಲ್ಲ. ನಾನು ತಿರ್ಗಿ ಯಾರಿಗಾನ ಫೋನ್ ಮಾಡಬೇಕು ಅಂದರೆ ತಿರ್ಗಾ ಗಾಡಿ ನಿಲ್ಲಿಸ್ಬಿಟ್ಟು ಫೋನ್ ತೆಗಿಬೇಕಾಯ್ತು. ಈಗ ಆ ಪ್ರಾಬ್ಲಮ್ ಇಲ್ಲ, ಮೂರೂ ಕನೆಕ್ಟ್ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ಎಲ್ಲ ಡ್ಯಾಶಲ್ಲೇ ಆಪ್ರೇಟ್ ಮಾಡ್ಬೋದು. ಇದನ್ನು ಫಸ್ಟೇ ಮಾಡಬೇಕಾಗಿತ್ತು ನಾನು. ಏನು ಹೇಳ್ತೀರ, ಸೋಂಬೇರಿ. ಯಾವಾಗ ಅವಶ್ಯಕತೆ ಬರುತ್ತೆ ಅವಾಗ ಇಲ್ಲ ನಿಲ್ಸೋನಲ್ಲ ಬಿಚ್ಚಿಕೆ. ಏನು ಅಷ್ಟು ಬೇಗ ನಿಲ್ಲಿಸ್ಬಿಟ್ಟು ಹೆಲ್ಮೆಟೆಲ್ಲ ತೆಗೆದಾಕ್ಬಿಟ್ಟಿದ್ಯಾ? ಫೋನ್ ಕಾಲ್ ಬಂತು, ನೋಡಿರಲಿಲ್ಲ ಅಂದರೆ ಹೋಗ್ಬಿಡ್ತಾಯಿದ್ದೆ, ಈಗ ಪಾಸ್ ಆಗ್ಬಿಡ್ತಾಯಿದ್ದೆ. ಬಾ ನಮ್ಮ ರಾಕಿ ಬಾಯ್ ಏನಂತೀರಾ, GSAಲ್ಲಿ ಹೆಂಗೆ ಸ್ವಿಂಗ್ ಮಾಡ್ಬೋದು ಗೊತ್ತಾ, ರೈಟು ಲೆಫ್ಟು ಗೊತ್ತೇ ಆಗಲ್ಲ. ಸೆಂಟ್ರ್ ಆಫ್ ಗ್ರಾವಿಟಿ ಎಷ್ಟು ಡೌನ್ ಇದೆ ಈ ಗಾಡೀಲಿ. ಈ ಸೈಜ್ ಗಾಡಿಗೆ ಏನು ಮಗ. ಸೊ ಈ ಗಾಡಿ ಆಚೆಯಿಂದ ನೋಡೋಕೆ ಮಾತ್ರ ಅಯ್ಯೋ ಇದನ್ನು ಓಡಿಸೋದು ಕಷ್ಟ ಏನೋ ಅಂತೆಲ್ಲ ಅನಿಸ್ಬೋದು. ಬಟ್ ಇದಕ್ಕಿಂತ ಈಸಿ ಗಾಡಿ ಇನ್ನೊಂದಿಲ್ಲ. ಏನಂತಕನ ಆಗಲಿ, ಫಾಸ್ಟ್ ಹೊಡಿಯೋಕ್ಕೆ, ಕಾರ್ನರ್ಸ್ ತೊಗೊಳೋಕ್ಕೆ. ಅಯ್ಯೋಪ್ಪ, ಆಲ್ರೆಡಿ ಕೊಳ್ಳಿ ಹಿಲ್ಸಲ್ಲಿ ನೋಡಿದ್ದೀರಾ, ಏನು ಸ್ವಿಂಗ್ ಮಾಡ್ಬೋದು ಗೊತ್ತಾ ಈ ಗಾಡೀಲಿ. ನೋಡಿ ಎಷ್ಟು ಲೀನ್ ಮಾಡಿದ್ರು ಗೊತ್ತೇ ಆಗಲ್ಲ ಇದರಲ್ಲಿ, ಎಲ್ಲೂ ಟಚ್ಚು ಆಗಲ್ಲ, ತುಂಬ ಈಸಿ. ಪ್ಯಾಚಿ ಇದೆ ರೋಡು. ಏನು ನೋಡಿ ಪಾಪ, ಲಾರಿ ನಿಂತ್ಕೊಂಡ್ಬಿಡೈತೆ. ಎರಡು ಗಾಡಿಗೂ ಚೈನ್ ಹಾಕ್ಬಿಟ್ಟು ಎಳ್ದ್ಬಿಡೋಣ ನಮ್ಮ ಲಾರಿನ. GSA ಮಲ್ಟಿ. ಇವನು ಯಾರಿಗೂ ಸಡನ್ ಆಗಿ ನೋಡ್ಬಿಟ್ಟು ಮೀಟ್ರ್ ಆಫ್ ಆಗೋಯ್ತು. ಫುಲ್ ಸೋಪ್ ಹಾಕೊಂಬಿಟ್ಟವನೆ, ರೈಟ್ ಸೈಡಲ್ಲ ಸೋಪ್ ಹಾಕೊಂಬಿಟ್ಟವ್ನು ಮಾಮ್. ಫುಲ್ಲು ಮಕ್ಕಕ್ಕೆಲ್ಲ ವೈಟ್ ಪ್ಯಾಂಡ ಥರ ಕಾಣಿಸ್ತಾವನೆ ಸಡನ್ನಾಗೆ. ಎಷ್ಟು ಸ್ಲೋ ಆಗಿದ್ದಾನೆ, ರೈಟಲ್ಲಿ ಹೋಗಿದ್ದಾನೆ.
ಎಲ್ಲಿ ಗುರು ಟರ್ನಿಂಗ್ ಅದು ಬರ್ತಾನೆ ಇಲ್ಲ ಸ್ವಾಮಿ. ಸೊ ಧರ್ಮಸ್ಥಳ ಕಡೆಗೆ ರೈಟ್ ಹೊಡಿಬೇಕು, ಟರ್ನಿಂಗೇ ಬರ್ತಾ ಇಲ್ವಲ್ಲಪ್ಪ. ಹಾಂ ನೆಕ್ಸ್ಟಲ್ಲಿ ಐತೆ ಬಾ, ಇಲ್ಲೇ ಐತೆ. ಸ್ಲೋ ಮಾಡ್ಕೊ. ಫೈನಲಿ ಧರ್ಮಸ್ಥಳ ಟರ್ನಿಂಗ್. ಇಲ್ಲಿಂದ ರೋಡ್ ಪೀಸ್ ಬ್ರೋ, ಆರಾಮಾಗಿ ಹೋಗ್ಬಿಡ್ಬೋದು. ಈ ಹೈವೇಲಿ ಮಾತ್ರ ಕನ್ಸ್ಟ್ರಕ್ಷನ್ ಇರೋದು. ಪೊಲೀಸ್ ಚೆಕ್ಕಿಂಗು. ಹಾಂ, ವೆಲ್ಕಮ್ ಟು ಶ್ರೀ ಸೌತಡ್ಕ ಮಹಾಗಣಪತಿ ಕ್ಷೇತ್ರ. ಇದೇನು ನನ್ನ ಗಾಡಿ ಇದಕ್ಕಿದ್ದಂಗೆ ಆಫ್ ಆಗ್ಬಿಡ್ತು. ನಾನು ಆಫ್ ಮಾಡೋದನ್ನ ಚಾನ್ಸೇ ಇಲ್ವಲ್ಲ. ಆಟೋಮೆಟಿಕ್ ಪಾರ್ಕಿಂಗ್ ಅಂದ್ಬಿಟ್ಟು ಅದೇ ಆಫ್ ಆಗೋದು ಗುರು. ಆ ಫೀಚರು ಏನೋ ಇರಬೇಕೇನೋ ಇದರಲ್ಲಿ. ಏನಪ್ಪ ಅದು ಹೆಂಗೆ ಆಫ್ ಆಯಿತು? ಫಸ್ಟ್ ಟೈಮ್ ಆಫ್ ಆಗಿದ್ದು ಅದು ಹಂಗೆ. ಒಂದೊಂದು ಸತಿಗೆ ಒಂದೊಂದು ಫೀಚರ್ ಅನ್ಲಾಕ್ ಆಗ್ತಾ ಇರುತ್ತೆ ಈ ಗಾಡೀಲಿ. ಬೆಸ್ಟು ಮಾಮ್, ಎಲ್ಲ ಬಿಚ್ಚಿಬಿಟ್ಟು ಇಲ್ಲೇ ಇಟ್ಕೊಂಡು ಆರಾಮಾಗಿ ಹೋಗ್ಬೋದು ಬಾ. ಯಾರು ಬರೋಲ್ಲ ಇಲ್ಲೆಲ್ಲ, ಕಾಣಿಸ್ತೀವಿ ಅಲ್ಲಿಂದನೇ. ವಾವ್ ಫ್ಯಾಂಟಾಸ್ಟಿಕ್. ನನ್ನ ಶೂಸ್ ಒಂಚೂರು ಸಿಡ್ದಿಲ್ವಲ್ಲೋ. ಓ ಇದು ಇಂಜಿನ್ನೇ ಅಡ್ಡ ಆಯ್ತಲ್ಲ ಮಗ. ಹೌದು ನೋಡು, ಎಲ್ಲ ಇಲ್ಲಿ ಸಿಡ್ದೈತೆ, ನನ್ನ ಕಾಲವರೆಗೂ ಬಂದೇ ಇಲ್ಲ. ಸ್ನೇಹಿತರೆ ಬನ್ನಿ ದರ್ಶನ ಮಾಡೋಣ. ಒಟ್ಟಿಗೆ ಹೇಳಿದ್ದೀರಿ ಇಬ್ಬರು. ಸ್ವಲ್ಪ ಸಮಯದ ನಂತರ ಸ್ನೇಹಿತರೆ ದರ್ಶನ ಮುಗಿಸ್ಕೊಂಡು ನಮ್ಮ ಬಾಸ್ದು. ಸೊ ಮುಂಚೆನೇ ಹೇಳಿದ್ದೀನಿ, ನಾನು ಬಾಸ್ ಅಂತ ಕರೆಯೋದು ಅದು ನಮ್ಮ ಗಣೇಶ ಸಾಹೇಬ್ರಿಗೆ ಒಬ್ರಿಗೇನೆ. ಸೊ ಒಂದು ಫೋಟೋ ಇಟ್ಸ್ಕೊಳ. ಹಾಂ, ಗಾಡಿ ಬರ್ತಾ ಇದೆಯಾ? ಓಕೆ ರೆಡಿ ಬ್ರೋ. ಧರ್ಮಸ್ಥಳ ಈಗ, ಆಮೇಲೆ ಬೆಂಗಳೂರೇ. ಒನ್ ಡೇ ಅಷ್ಟೇ, ಹಾಲ್ಟ್ ಏನಿಲ್ಲ ಅಷ್ಟೇ, ಒಂದೇ ಸ್ಟ್ರೆಚ್. ಚಲ್ರಿ ಭಯ್ಯ. ಈಗ ನಮ್ಮ ಮಂಜುನಾಥೇಶ್ವರ ಸ್ವಾಮಿ ಹತ್ರ ಹೋಗೋಣ. ಹಂಗೆ ಎಲ್ಲಿ ಪ್ರಸಾದ ತಿನ್ಕೊಂಡು ಹೊಡಿತಾ ಇದ್ದೀರಾ ಬ್ರೋ? ಫೋಟೋ ಹೊಡಿತಾ ಇದ್ದೀರಾ? ಏನು ಬ್ರೋ 100 ಥರ ಫೋಟೋ ಇಡ್ಸ್ಕೊಂಬಿಟ್ರಿ ಆಲ್ರೆಡಿ ನೀವು. ಹ್ಞೂ, ಕರ್ನಾಟಕ ವಾಚಿಂಗ್ ಯು ಬ್ರೋ. ಲೈವ್ ಅಲ್ಲ ಬರೋದು ಒಟ್ಟಿನಲ್ಲಿ. ಅಯ್ಯ ಬ್ರೋ ನೀವೇನು ಬ್ರೋ, ಅಲ್ಲ ಬ್ರೋ ನಾವೇನಾದ್ರು ಥೈಲ್ಯಾಂಡಿಗೆ ಹೋಗಿ ನೀವು ಕಾಣಿಸಿದ್ರೆ ನೀವು ಹೇಳ್ಬೋದು ಬ್ರೋ ನಮ್ಮನ್ನೆಲ್ಲ ಹಾಕ್ಬೇಡಿ ಅಂತ. ದೇವಸ್ಥಾನಕ್ಕೆ ಬಂದಿದ್ದೀರಾ, ಏನೈತೆ ಬ್ರೋ ಇದರಲ್ಲಿ? ಅಯ್ಯ ಬನ್ನಿ ಬ್ರೋ ನೀವು ಒಳ್ಳೆ ಬರೋಣ ಹಂಗಾರೆ ಬಾಯ್ಸ್. ಓಕೆ ಬ್ರದರ್ಸ್ ಬಾಯ್. ಮಗ ಅದೇನೋ ನೀನು ಬ್ರೇಕ್ ಫ್ಲೂಯಿಡ್ ಒಳಗಡೆ ಆ್ಯಪಲ್ ಜ್ಯೂಸ್ ಥರ ಕಾಣಿಸ್ತೈತೆ ಅದು. ಹ್ಞೂ ಹ್ಯಾಪಿ ಫೀಸು. ಅಯ್ಯೋ ಹಾಂ, ಇದರಲ್ಲಿ ಏನು ಶೇಕಿ ಐಟಮೇ ಕೊಟ್ಟಿಲ್ಲ ನೋಡು, ಅದಕ್ಕೆ ಫುಲ್ ಸ್ಟೋಡಿ. ಲೆಟ್ಸ್ ಗೋ. ಜೈ ವಿನಾಯಕ. ಮಾಮ ಇಲ್ಲಿ ಲೆಫ್ಟೇ ಬಾ. ಅದೇ ರೋಡೆ ಹೆಂಗಿದ್ರು. ಸೊ ಇಲ್ಲಿ ಟ್ರಾಫಿಕ್ ಆಗಬಾರ್ದು ಅಂದ್ಬಿಟ್ಟು ಅಲ್ಲಿ ಹೈವೇ ಥರ ಮಾಡಿದ್ದಾನೆ, ಹಂಗೆ ಬಂದು ಹಿಂಗೋ ಥರ ಮಾಡಿದ್ದಾರೆ. ಸೊ ಏನಕ್ಕಪ್ಪ ಈ ದಿಢೀರ್ ಧರ್ಮಸ್ಥಳ ಪ್ರೋಗ್ರಾಮು ಅಂತೆಲ್ಲ ನೀವು ಅನ್ಕೊತಾ ಇರ್ತೀರಾ. ಸೀನ್ ಏನಂದರೆ, ನಾನು ಅಕ್ಷಯ್ ಲಾಸ್ಟ್ ಇಯರ್ ಒಂದು ಸೆಪ್ಟೆಂಬರ್ ಹಂಗೆ ಪ್ಲ್ಯಾನ್ ಮಾಡ್ದೋ ಹೋಗ್ಬಿಡೋಣ ಅಂತ. ಬಟ್ ಆಮೇಲೆ ಅವ್ನು ಬ್ಯುಸಿ ಇದ್ದ, ತಿರ್ಗಿ ಅದಾದ್ಮೇಲೆ ಅವ್ನು ಫ್ರೀ ಆದಮೇಲೆ ನಾನು ಬ್ಯುಸಿ ಇದ್ದೆ. ಸೊ ಅವನು ಹೋಗೋಕ್ಕಾಗಲೇ ಇಲ್ಲ. ಲಾಸ್ಟ್ ಸೆಪ್ಟೆಂಬರಲ್ಲಿ ಪ್ಲ್ಯಾನ್ ಮಾಡಿದವರು ಅಕ್ಷಯ್ ಬರಲೇ ಇಲ್ಲ.
ನಾನು ಬಂದೆ, ಫ್ಯಾಮಿಲಿ ಜೊತೆನೇ ಬಂದಿದ್ದೆ, ಒಂದು 2-3 ಸರಿ ಬಂದ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಸೊ ಲಾಸ್ಟ್ ಇಯರ್ದು ಪೆಂಡಿಂಗ್ ಇತ್ತಲ್ಲ ಪ್ಲ್ಯಾನು ಅಂದ್ಬಿಟ್ಟು ಈ ಸತಿ ಫುಲ್ ಫಿಕ್ಸ್ ಮಾಡಿಕೊಂಡು, ಇಲ್ಲ ನಡಿ ಓಟ್ ಬಂದ್ಬಿಡೋಣ, ಒಂದೇ ದಿವಸ ಅಲ್ಲ, ನಮಗೇನು ಅಷ್ಟೊಂದು ಮ್ಯಾಟ್ರ್ ಆಗೋಲ್ಲ. ಸೊ ದಿಢೀರಂತ ಫಿಕ್ಸ್ ಮಾಡಿಕೊಂಡು ಓಟ್ಬಿಟ್ಟು ಇವತ್ತು ಆ ಥರ ಸೀನ್. ಸೊ ಒಂದು ಸತಿ ಹೋಗಬೇಕು ಅಂತ ಅಂದ್ಕೊಂಡ್ಮೇಲೆ ಓಟ್ ಬಂದ್ಬಿಡ್ಬೇಕು. ಅದನ್ನ ಅರ್ಧಕ್ಕೆ ನಿಲ್ಲಿಸಿದ್ರೆ ನಮಗೆ ಮನ್ಸಿಗೆ ಸಮಾಧಾನ ಇರೋಲ್ಲ. ಸೊ ಅದು ಸೀನ್ ಇದು. ಸೊ ಅಲ್ಲಿ ಪಾರ್ಕಿಂಗಿಗೆ ನಾವು ಹೋಗ್ತೀವಲ್ಲ, ಈಗ ಧರ್ಮಸ್ಥಳ ಆರ್ಚಿಗೆ ಮುಂಚೆನೇ ಲೆಫ್ಟ್ ತೊಗೊತೀವಿ, ಸೀದಾ ಹೋಗಿ ದೇವಸ್ಥಾನದ ಮುಂದೆನೇ ನಿಂತ್ಕೋತೀವಿ ಪಾರ್ಕಿಂಗು. ಸೊ ನೋಡೋಣ ಬಾ, ಅಲ್ಲಿ ಎಲ್ಲಾದರೂ ವ್ಯವಸ್ಥೆ ಮಾಡಬೇಕು, ಜಾಕೆಟು ಅದು ಇದಕ್ಕೆಲ್ಲ. ಹೆಂಗೋ ದಾರಿ ತೋರಿಸ್ತಾನೆ ಬಾ ಗುರು ಭಗವಂತ, ತಲೆನೇ ಕೆಡ್ಸ್ಕೊಂಬೇಡ. ನೋಡಿ ಇಲ್ಲೂ ಕೂಡ ಬಾಯ್ ಸಿಕ್ಕಿದ್ರು, ಅವರೇ ಹೇಳಿದ್ರು ದೇವಸ್ಥಾನದವ್ರೆ, ಏನು ತಲೆ ಏನು ಕೆಡ್ಸ್ಕೊಳೋಗೇನಿಲ್ಲ.